ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ವಸಂತ. ನಾನು ನಮ್ಮ ವಸಂತ. ಇದು ನನ್ನ ಮಗಳು ದಿವ್ಯಾ. ಎಸ್, ನಮ್ಮ ವಸಂತಮ್ಮನ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್, ಸ್ವಾಗತ. ಇವತ್ತು ನಮ್ಮ ವಸಂತಮ್ಮ ಏನ್ ಮಾಡ್ತಿದ್ದಾರೆ? ಮಟ್ಟಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇವಳು ವಿಡಿಯೋ ಮಾಡ್ಕೊತೀನಿ ಅಂದ್ಲು, ಅದಕ್ಕೆ ಸರಿ ಆಯ್ತು ಬಾ ದಿವ್ಯಾ ಅಂದೆ. ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಇವಾಗ ನಾನು ಮಾಡೋ ಸ್ಟೈಲಲ್ಲಿ ನಿಮಗೆ ತೋರಿಸ್ತೀನಿ, ಬನ್ನಿ. ಮೊಟ್ಟೆ ಬಿರಿಯಾನಿ ನಿಮ್ಗೆ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ, ಮತ್ತೆ ನೈಟ್ ಡಿನ್ನರ್ಗೂ ಆಗುತ್ತೆ. ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ರೆ ನೈಟ್ ಡಿನ್ನರ್ಗೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಆಗುತ್ತೆ. ಉಲ್ಟಾ ಹೇಳಿದ್ಲಿ ಇವಳು ಫ್ರೆಂಡ್ಸ್. ಹೆಂಗ್ ಗೊತ್ತಾ, ಮಧ್ಯಾಹ್ನ ಊಟ ಮಾಡ್ಕೊಂಡ್ರೆ ನೈಟ್ ಡಿನ್ನರ್ಗೂ ಆಗುತ್ತೆ ಅಂತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಮಮ್ಮಿ ಮಧ್ಯಾಹ್ನ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡ್ಬಿಟ್ರೆ ಅದನ್ನ ನೈಟ್ ಡಿನ್ನರ್ಗೂ ತಿನ್ಬೋದು ಅಂತ ಹೇಳಿದ್ ನಾನು. ಓಕೆ ನಮ್ಮ ಹೇಳಿಲ್ಲ, ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ತಿದ್ದಾರೆ. ನೈಟ್ ಡಿನ್ನರ್ಗೆ ಈಸಿ ರೆಸಿಪಿ, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಈಸಿ ರೆಸಿಪಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಈಸಿ ರೆಸಿಪಿ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಹೇಳಿದೆ ಈ ತರದೆಲ್ಲ ಬ್ಲಾಗ್ಸ್ ಎಲ್ಲ ಮಾಡಿ ಹಾಕ್ತೀನಿ. ಅಂಡ್ ನೋಡಿ ಎಣ್ಣೆ ಎಷ್ಟು ಬಿಡ್ತಿದ್ದಾರೆ ಅಂತೀಗ ನೋಡಿ. ನಿಮ್ಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಬಿಟ್ಕೊಳ್ಳಿ. ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕೊಳ್ಳಿ. ನಾನು ಗ್ರಾಮ್ ಎಲ್ಲ ನಂಗೆ ಬರಲ್ಲ. ಅಂಗಡಿಗೆ ಹೋಗಿ ತೂಕ ಮಾಡಿಸ್ಕೊಬತ್ತೀನಿ. ಇವಾಗ ಸ್ವಲ್ಪ ಹಾಕಿದೀನಿ, ನಾ ಒಂದು ಅಂದಾಜಲ್ಲಿ ಹಾಕಿದೀನಿ ಫ್ರೆಂಡ್ಸ್. ಏನೋ ಅಂದಾಜು ಎಷ್ಟ್ನಲ್ಲಿ ಯಾವ್ದೋ ಒಟ್ಟಿನಲ್ಲಿ ಹಾಕಿದೀನಿ. ಓಕೆನಾ? ಇವಾಗ ಎಣ್ಣೆ ಕಾಯ್ಲಿ ಸ್ವಲ್ಪ. ಸಾಕಲ್ವಾ? ಇಷ್ಟ ಸಾಕು. ತುಪ್ಪ ಹಾಕೊಳ್ಳಿ, ಟೇಸ್ಟ್ ಇರುತ್ತೆ. ಸಾಕು 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 ಸಾಕು. ಊರ್ಗೋಗಿ ಬರೋವರೆಗೂ ತುಪ್ಪ ಹಾಕ್ಬೇಕು ಫ್ರೆಂಡ್ಸ್. ಒಂದು ತುಪ್ಪದಲ್ಲಿ ಮಾಡು, ಇಲ್ಲ ಎಣ್ಣೆಲ್ ಮಾಡು, ಎರಡು ಮಿಕ್ಸ್ ಮಾಡಿ. ಓ ಸುಮ್ನೆ ಬಾ. ಓಕೆ ಓಕೆ. ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಓಕೆ ಓಕೆ ಓಕೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಎರಡು ಪಲಾವ್ ಎಲೆ ಮುರಿದ್ಬಿಟ್ಟು ಹಾಕ್ತೀನಿ ನೋಡಿ. ಎರಡೆಲೆ 4 ಪೀಸ್ ಮಾಡಾಕಿದ್ದೀನಿ. 4 ಪೀಸ್ ಮಾಡಾಕಿದ್ದೀನಿ. ಒಂದ 4-5 ಪೀಸ್ ಚಕ್ಕೆ ಹಾಕಿದ್ದೀನಿ. 2 ಇದು ಸ್ಟಾರ್ ಹಾಕಿದ್ದೀನಿ, ಸ್ಟಾರ್. ಮತ್ತೆ ಒಂದು 6 ಲವಂಗ ಹಾಕಿದ್ದೀನಿ, 5 ಏಲಕ್ಕಿ ಹಾಕಿದ್ದೀನಿ, 2 ಮರಟ್ಟಿ ಮೊಗ್ಗು ಹಾಕಿದ್ದೀನಿ, 2 ಇದು ಇದ್ರ ಎಲೆ ಹಾಕಿದ್ದೀನಿ. ಇದಕ್ಕೆ ಏನಂತಾರಪ್ಪ, ಎಂತದು ಹೇಳ್ತಾರ, ನಂಗೆ ಹೇಳಕ್ ಬರ್ತಾ ಇಲ್ಲ ಫ್ರೆಂಡ್ಸ್. ಆದ್ರೆ ತುದ್ಬೇಲ್ ಐತೆ, ನಂಗೆ ಹೇಳಕ್ ಬರ್ತಾ ಇಲ್ಲ. ಓಕೆನಾ? ತುದ್ಬೇಲ್ ಐತೆ, ಹೇಳಕ್ ಬರ್ತಾ ಇಲ್ಲ. ಇದಕ್ಕೇನೋ ಹೇಳ್ತಾರೆ, ನಾನು ತಿಂದಿದ್ದೀನಿ. ಓಕೆನಾ? ಇದು ಏನಪ್ಪಾ ಅದು, ಓಂಕಾಳು. ಮತ್ತೆ ಇದು ಕಸ್ತೂರಿ ಮೆಂತ್ಯ. ಎಂತದ ಹಾಕ್ತೀನಿ. ಪುಡಿ ತರ ಐತೆ, ಚೆನ್ನಾಗಿರಲ್ಲ ಅಂತ ಹೇಳಿ ಹಾಕಿ ಹಾಕ್ತೆ. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಯಾಕೆ ಓಡ್ಬಿಟ್ಲ ಅವಳು ಲಾಗ್ ನೋಡಕ್ ಹೋಗ್ಬಿಟ್ಟು. ಏನ್ ನೋಡಕ್ಕೆ? ಅವಳು ಲಾಗ್. ಓಕೆ ಬಾ, ಬನ್ನಿ ಜನರೇ, ಬನ್ನಿ. ಇವಾಗ ಸೀಸ್ಬಾರ್ದು. ಇವಾಗ ಈರುಳ್ಳಿ ಹಾಕ್ತಾ ಇದೀನಿ. ಚೆನ್ನಾಗಿ ಬ್ರೌನಿಶ್ ಆಗಿ ಬರಬೇಕು.
ಏನ್ ಹೇಳುದು? ಬ್ರೌನಿಶ್ ಆಗಿ ಬರ್ಬೇಕು. ಬ್ರೌನಿಶ್ ಶಾಕ ಏನ್ ಹೇಳೋದು? ನೀನೇ ಹೇಳ ಬಾತ. ಕೆಂಪು ಕಲರ್ ಆಮೇಲೆ ನಾನು ಹೇಳ್ತೀನಿ, ಕೆಂಪಗಾಗಂಗೆ ಹುರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನೀನು ಬ್ರೌನ್ ಕಲರ್ ಒಂದೆ, ನಾನು ಕೆಂಪು ಕಲರ್. ಬ್ರೌನ್ ಅಂದ್ರೆ ಇದು ಕಾಫಿ ಕಲರ್. ಓಕೆ ರೆಡ್ಡಿಶ್ ಆಗು ಬರುತ್ತೆ, ಬ್ರೌನಿಶ್ ಆಗು ಬರುತ್ತೆ. ಓಕೆ ಸರಿ ಆಯ್ತು. ಇವಾಗ ಸ್ವಲ್ಪ ಪೇಸ್ಟ್ ಇವಾಗ ಕೆಂಪಗಾಗಿದೆ ಅದು. ಇವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು 1/4 ಚಮಚ ಹಾಕಿದ್ದೀನಿ. ಎಲ್ಲ ಎಡ್ದಕ್ಕೆಲ್ಲ ಅಲ್ಲ ಸಕ್ಕಾಗಲ್ಲ. ಮಾಡ್ತಾ ಇಲ್ವಾ? ಹೇಳ್ದಿವಿ ನನ್ ಮರ್ಯಾದೆ ಉಳಿಸುದೀವಿ. ತುಪ್ಪ, ಚಕ್ಕೆ, ಲವಂಗ, ಕಸ್ತೂರಿ ಮೆಥಿ, ಆಮೇಲೆ ಇದಂತದ ಹೂವದ್ದು, ಅದು ಎಂತದ ಹೂವ? ಅದೇ ಮೈಸೂರು ಮಲ್ಲಿಗೆ ಹೂವ. ಆಮೇಲೆ ಎಲೆ, ಮನೆಯಿಂದ ಸಿಗುತ್ತಲ್ಲ, ಮನೆಯಿಂದ ಎಲೆ, ಈರುಳ್ಳಿ. ಇವಾಗ ಅರ್ಶನ ಹಾಕ್ತವ್ರೆ. ಇದು ನಮ್ಮ ಹತ್ರ ಒಗ್ಗಟ್ಟಿಂದು ಒಂದು ಬುಕ್ ಇದೆ, ನಾನು ಒಗ್ಗಟ್ಟು ಕೇಳ್ತೀನಿ, ಅದಕ್ಕೆಲ್ಲರೂ ಆನ್ಸರ್ ಮಾಡ್ಬೇಕು. ಇವಾಗ ಇದು ಅಡಿಗೆ ಅರ್ಶಿನ ಪುಡಿ ಹಾಕಿದ್ದೀನಿ, 1 ಸ್ಪೂನ್, ಅರ್ಧ ಸ್ಪೂನ್. ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ರೆಸ್ಟೋರೆಂಟ್ ತೆಗ್ಬಿಡೋಣ ಕಣಮ್ಮ. ನಿಮ್ಗೊಂದು ರೆಸ್ಟೋರೆಂಟ್ ಅಂದ್ರೆ ಏನು? ಹೋಟ್ಲ. ಇಲ್ಲಿ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದೆ, MP ಎಲೆಕ್ಷನ್ ಗ್ರೌಂಡ್ ರಿಪೋರ್ಟಿಗೆ. ಆಗ ಅಲ್ಲಿ ಫೇಮಸ್ ಮೈಸೂರ್ ಪಾಕ್ ಮಾಡ್ತಾರಲ್ವಾ, ಅದ್ರ ಪಕ್ಕದಲ್ಲಿ ಇವಾಗ ತೋರಿಸಿ ನೀಟಾಗಿ ಬುಕ್ ಸೇಲ್ ಮಾಡ್ತಾ ಇದ್ರು. ಅಲ್ಲಿ ತಗೊಂಡ್ ಬಂದೆ ಜನಪದ ಗೀತೆಗಳು ಮತ್ತೆ ಜನಪದ ಗಾದೆಗಳು. ಇದು ಜನಪದ ಗೀತೆ, ನಂಗೆ ಜನಪದ ಗೀತೆಗಳು ಅಂದ್ರೆ ತುಂಬಾ ಇಷ್ಟ. ಹಾಗೆ ಇದು ಜನಪದ ಗಾದೆಗಳು. ಒಂದು ಗಾದೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ ನೋಡೋಣ. ಓಕೆನಾ? ಈ ಬುಕ್ ಖಾಲಿ ಆಗೋಷ್ಟರಲ್ಲಿ ಯಾರು ಎಷ್ಟು ಕರೆಕ್ಟ್ ಆಗಿ ಕೇಳ್ತಾರೆ ಗಾದೆಗೆ ಆನ್ಸರ್ ಅಂತ. ಇಲ್ಲಿ ಬಾರಪ್ಪ, 2 3 4 ಟೊಮೊಟೊ ಕಟ್ ಮಾಡ್ಕೊಂಡಿದೆ, ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ. ನಾನೊಂದು ಗಾದೆ ಕೇಳ್ತೀನಿ, ಅದ್ರ ಅರ್ಥ ಏನಂತ ಹೇಳ್ಬೇಕು. ಓಕೆನಾ? ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲದು, ಅಣ್ಣ ಸತ್ತರೆ ಹುಣ್ಣಿಮೆ ನಿಲ್ಲದು. ಇದ್ರ ಅರ್ಥ ನಿಮ್ಗೆ ಅರ್ಥ ಆಗ್ಬೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೊತ್ತಂಬರಿ, ಬಾಸುಮತಿ ರೈಸ್, ನಾರ್ಮಲ್ ರೈಸ್, ಮಾಮೂಲಿ ರೈಸ್, ಬುಲೆಟ್ ರೈಸ್. ರೈಸ್. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನಾವು ಬಿರಿಯಾನಿ ರೈಸ್ ಅದು ಯಾವಾಗ್ಲೂ ಒಂದ್ಸತಿ ತಂದ್ಬಿಟ್ಟು ಯಪ್ಪ, ಆದ್ರೂ ರೈಟ್ ಜಾಸ್ತಿ. 1200 ರೂಪಾಯಿ 5 ಕೆಜಿ. ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ. ಮಾಡ್ಕೋತೀವಿ. ಅಯ್ಯೋ, ಆ ಮನೇಲಿ ಮಾಡ್ಕೊಳ್ಳೋ ಬದಲು ಅಂಗಡಿಲೇ ತರ್ಬೋದತ್ತಾಗಿ. ಆ ಘಾಟು. ಜೀರಿಗೆ ಪುಡಿ. ಇದು ಗರಂ ಮಸಾಲ. ಬಿರಿಯಾನಿ ಪೌಡ್ರು. ಓಕೆ. ಫುಲ್ ಪ್ಯಾಕೆಟ್ ಹಾಕಿದ್ಯಾ? ಅರ್ಧ ಪ್ಯಾಕೆಟ್ ಇಲ್ಲ, ಒಂದು ಪ್ಯಾಕೆಟ್. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿ, 1-2 ನಿಮಿಷ ಹಂಗೆ ಬೇಯಕ್ ಬಿಡ್ಲಿ. ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸೋಣ. ಅದ್ರ ಮೇಲೆ ಮುಚ್ಚಬೇಕು. ಬನ್ನಿ ಮೊಟ್ಟೆ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ. ಇದು ನೀರ್ ಬಿಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ, ಸಾರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಇವಾಗ್ಲೇ ಹಾಕ್ಬೇಕು, ಮತ್ತೆ ಇನ್ಯಾವಾಗ ಜಾಸ್ತಿ ಹಾಕ್ಬೇಡಿ, ತಿನ್ನಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪನೇ ಹಾಕೊಳ್ಳಿ. ಇಲ್ಲ,
ದಹಿ ಇವಾಗ ಮನೆಯಲ್ಲಿ ಮಾಡಿಕೊಂಡಂತಹ ದಹಿ ಮೊಸರು ನೋಡಿ, ಗಟ್ಟಿಯಾದಂತಹ ಮೊಸರು. ನಾವು ದಹಿ ಅನ್ನಲ್ಲ, ನಾವು ಮೊಸರು ಅಂತ. ತೈಯಿನ ದಹಿ ದಹಿನೂ ಇಲ್ಲ ಏನಂದ್ರೆ 3 ಚಮಚ ತೈಯಿನ ನೋಡಿ ಫ್ರೆಂಡ್ಸ್, ಆಡ್ಕೋತಾರೆ ಇವರು. ಇವಾಗ ಚೆನ್ನಾಗೆ ಮಿಕ್ಸ್ ಮಾಡೋಣ. ಪುಷ್ಪವತಿ ಮೊಟ್ಟೆ ಕಟ್ ಮಾಡಾಕ್ತಾ ಇದೆಯಾ? ಕಟ್ ಮಾಡ್ತೀರಾ, ಉಪ್ಪು ಖಾರ ಹಿಡಿಬೇಕಲ್ವಾ, ಸ್ವಲ್ಪ ಹಂಗೆ ಸೆಂಟ್ರಲ್ ಸೀಳ್ತಾ ಇದೆಯಾ? ಚೂರು ಚೂರು ಹಿಂಗೆ ತಪ್ಪು ಮಾಡಿದಾಗ ನಿಮ್ಮನ್ನು ಹಿಂಗೆ ಸೀಳ್ಬೇಕು ನಿಮ್ಮನ್ನ. ಆಯ್ತು, ಅದು ಸೀಳು. ನೋಡಿ ಇವಳ ನೆಗಾಡ್ತಾ ಇರೋದ. 9 ಮೊಟ್ಟೆ. 9 ಮೊಟ್ಟೆ. ತಡಿ, 1 2 3 4 5 6 7 8 9 ಕರೆಕ್ಟ್ ಆಗೈತೆ. ಇವಾಗ ಇದಕ್ಕೆ ಹಾಕೋಣ ಮೊಟ್ಟೆ ಆಗ್ತಾ ಇದೆಯಾ? ಸ್ವಲ್ಪ ಉಪ್ಪು ಖಾರ ಹಿಡೀರಿ. ನಿಧಾನಕ್ಕೆ ತಿರುಗಿಸು. ಓಕೆ, 1-2 ನಿಮಿಷ ಹಂಗೆ ಉಪ್ಪು ಖಾರ ಹಿಡಿಬೇಕು. ಆಮೇಲೆ ಅಕ್ಕಿ ಹಾಕೋಣ. ಓಕೆ, ಅಕ್ಕಿ ಹಾಕ್ಬೇಕು 1-2 ನಿಮಿಷ. ಉಪ್ಪು ಖಾರ ಎಲ್ಲ ಹಾಕಿದೀನಿ. ಉಪ್ಪು ಖಾರ ಇಡಿಲಿಂದ. ಓಕೆ 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 ಓಕೆ. ಒಂದೆರಡು ನಿಮಿಷ ಮುಚ್ಚ. ಓಕೆ, 2 ಮಿನಿಟ್ಸ್ ನೋಡ. ಗಮ 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 ಅಂತ ಇದೆ. ಬೇಗ ಬೇಗ ಮಾಡುವಮ್ಮಿ, ಹೊಟ್ಟೆ ಹಸಿತಾ ಇದೆ. ಆಯ್ತು ಆಯ್ತು. ಎಷ್ಟು ಲೋಟ ಅಕ್ಕಿ ತಗೊಂಡಿದ್ಯಾ? 2 ಲೋಟ. 2 ಲೋಟ ಸಾಕಾಗುತ್ತಾ ಎಲ್ಲಾರ್ಗು? ಓಹೋ, ಅಕ್ಕಪಕ್ಕದರಿಗೂ ಸಹ ಸ್ವಲ್ಪ ಕೊಡ್ಬೋದು. ಓಹೋ, ತೆಗಿಯ ಈ ಕಡೆಗೆ. ಅಕ್ಕಿ ತಿನ್ಬಾರ್ದು ಕಣೆ ಇಷ್ಟೊತ್ತಿನಲ್ಲಿ. ದರಿದ್ರ. ಹೊಡೆದಾಕ್ಬಿಟ್ರೆ ಬೈ ನೀರು ಹಿಡ್ಕೊಡು. ಸರಿ, ಕಲ್ಸಾಕ್ತೀಯ? ಇಡ್ಕೊ ನೀರು. 1 ಲೋಟ ಹಾಕಿದೀನಿ. 2 ಲೋಟ ಹಾಕು. 1 ಲೋಟ ಹಾಕಿದೀನಿ ಇವಾಗ. 2 ಲೋಟ ಹಾಕು ನೀರು. 2 ಲೋಟ ನೀರು? ಇಲ್ಲಿ 1 ಲೋಟ ಹಾಕಿದೀನಿ. ಇನ್ನೊಂದು ಲೋಟ. ತಡಿ ನೋಡ್ತೀನಿ. ಉಡಿಬೇಕಲ್ಲ. ಇನ್ನೇನು ಮುದ್ದೆ ಮಾಡ್ತೀಯಾ? ಕೇಳ್ದೆ. ಮುದ್ದೆ ಮಾಡ್ತೀಯಾ? ಮತ್ತೆ ಸಾಕಲ್ಲ? ಲಾಸ್ಟ್ ಅಲ್ಲಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ, ಅದನ್ನ ಈರುಳ್ಳಿ ಅದ್ರ ಮೇಲೆ ಉದುರಿಸೋದು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಮತ್ತೆ. ಓಕೆ, ಸರಿ ಆಯ್ತು. ಇವಾಗ ನಿಂಬೆಹಣ್ಣು ಹಿಂಡ್ತಿದೀನಿ. ನಿಂಬೆಹಣ್ಣು ಯಾಕೆ ಹಿಂಡ್ತೀನಿ ಅಂದ್ರೆ ತಳ ಹಿಡಿಬಾರ್ದು ಅಂತ. ತಳ ಹಿಡಿಯಲ್ಲ. ತಳ ಹಿಡಿಯಲ್ಲ, ಮತ್ತೆ ಟೇಸ್ಟ್ ಇರುತ್ತೆ. ಓಕೆ, ಎಷ್ಟು ನಿಂಬೆಹಣ್ಣು? 10. 10? ಮತ್ತೆ ಎಷ್ಟು ನಿಂಬೆಹಣ್ಣು ಅಂತಾನೆ. ಎಷ್ಟು ನಿಂಬೆಹಣ್ಣು ಅಂತ? ಒಂದೇ ನಿಂಬೆಹಣ್ಣು. ಅವ್ರ ಜನಕ್ಕೂ ಗೊತ್ತಾಗ್ಬೇಕಲ್ಲ. 1 ನಿಂಬೆಹಣ್ಣು. ವೀಕ್ಷಕರು ಎರಡು ಒಂದೇನಾ? ಜನರು ಎಲ್ಲ. ಓಕೆ. ಇದು ಬೀಜ ಇದ್ರೊಳಗಡೆ ಬಿದ್ದು ಊಟದೊಳಗೆ ಅನ್ನದಲ್ಲಿ ಸಿಕ್ಬಿಟ್ರೆ ಒಂಥರ ಕೈ ಆಗುತ್ತೆ ಅಂತ ಹಂಗೆ ಹಿಂಡ್ತಾ ಇದೆ. ಇಲ್ಲ ಬಾ ಮಾಡು. ಇಲ್ಲ ಆಮೇಲೆ ಫ್ರೆಂಡ್ಸ್ ಅವರೆಲ್ಲ ಚೆನ್ನಾಗೈತೆ ನನ್ನ ಮಗ. ನನ್ನ ಮಗಳು ಮತ್ತೆ ಇಲ್ಲಾಂದ್ರೆ ಏನ್ ಮಾಡ್ತೀಯ? ಹೊಡಿತೀಯ? ನಾನು ಇಬ್ರಿಗೂ ಹೊಡಿತೀನಿ ಈಗ. ಲಟ್ಟಣಿಗಳು ಇಬ್ರಿಗೂ ಹೊಡೆದು. ಇನ್ನ 3 ಡಜನ್ ಮೊಟ್ಟೆ ತಿನ್ ಬರ್ಬೇಕು ನೀನು. ಯಾರು? ನೀನು ಇವಳು. ಹೌದಾ? ನನ್ನನ್ನ ಹಿಡಿಬೇಕಾದ್ರೆ ಇವಾಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಕಿರಿಕ್ ಮಾಡಿಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ. ಘಮ ಘಮನೆ.
ನೀಟಾಗಿ ಒಂದು ಚೂರು ಒಂದು ಹಗಳು ಕೂಡ ಬೀಳ್ಬಾರ್ದು ಹಾಗೆ ಮಿಕ್ಸ್ ಮಾಡುವ ಸಂತ. ನಿಮ್ಮ ಅಕ್ಕನ ಕೈಲಿ ಮಿಕ್ಸ್ ಮಾಡ್ಸೋಣ. ಬೇಡ, ಕೈಯದೆಲ್ಲ ಈಚೆಗೆ ಹಾಕಿರ್ತಾರ ನೋಡು. ಟ್ರೈ ಮಾಡ್ತೀನಿ. ಬೇಡ 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 ಬೇಡ, ನೀನು ಆರಾಮಾಗಿರು, ಕಷ್ಟನ ತಗೊಂಡ್ಬೇಡ ನೀನು. ಅಮ್ಮ ತಟ್ಟೆಗೆ ಹಾಕೊಡುತ್ತೆ, ತಿಂದ ಮಗ ಮನೆಗ ಮಾಡ್ತಾಳೆ. ಓಕೆ ಫ್ರೆಂಡ್ಸ್, ಇವಾಗ ಟೇಸ್ಟ್ ನೋಡೋಣ. ಆಗಿದೆ, ತಿನ್ನೋದೊಂದೇ ಬಾಕಿ. ಓಕೆ, ಹಾಕು ತಟ್ಟೆಗೆ. ವಾವ್, ನೀನೆಲ್ಲ ಹೇಳೋದು ನಾವ್ ಹೇಳ್ಬೇಕು, ತಿನ್ಬಿಟ್ಟು ವಾವ್ ಅಂತ. ಹಲೋ, ನಾನು ತಿಂದೆ ಇದ್ರೂನು ಹೇಳ್ತೀನಿ. ಯಾಕೋ ಅದು ಪೀಸ್ ಏನು ಹೊಡೆದೈತಲ್ಲ, ಅದು ಮೊಟ್ಟೆ ಎತ್ಕೊಂಡು ನೀಟಾಗಿ ಅದನ್ನ ತಿಂದೆಲೆನೆ ಹೇಳ್ತೀನಿ, ನಾನೇ ಚೆಲ್ಬಿಟ್ಟೆ ಕಣ ಫ್ರೆಂಡ್ಸ್. ಆಯ್ತಾಯ್ತು, ಇಟ್ಸ್ ಓಕೆ, ಕೊಡು, ನಾನು ತಿನ್ಬಿಟ್ಟು ಹೇಳ್ತೀನಿ ಈಗ. ನಮ್ ದಿವ್ಯಾ ತಿನ್ನೋದೇ ಕಾಯ್ತವಳೆ, ತುದಿಗಾಲಲ್ಲಿ ನಿಂತಿದ್ದಾಳೆ. ಟೈಮ್ ಆಯ್ತು. ಗೊತ್ತೈತೆ. ಎರಡು ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ. ಹೇಗಿದೆ ಟೇಸ್ಟ್? ಸೂಪರ್ ಐತೆ. ಇನ್ನೂನು ಬೇಕಾಗಿದೆ. ಸೂಪರಾ? ಎಕ್ಸ್ಟ್ರಾಡಿನರಿ. ಬಿರಿಯಾನಿ ತರನೇ ಇದೆ. ಹಾಗಾದ್ರೆ ನೀವು ಮಟನ್ ಬಿರಿಯಾನಿ ಕಣರೇ. ನೀವು ಮೇಲೆ ಮಾಡ್ಕೊಂತೀನಿ. ಕೊಡಮ್ಮ. ಓಕೆ, ಒಂಚೂರು ಅನ್ನ ಕೊಡು. ಮುಗಿಸ್ರಿ ವ್ಲಾಗ್, ಸಾಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಿಮ್ಮನೇಲಿ ಹೇಗೆ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇರಿ, ಮೊಟ್ಟೆ ಬಿರಿಯಾನಿನ ತಿಂತಾ ಇರಿ. ಇರೋದೊಂದೇ ಒನ್ ಮೋರ್ ಅಂತಿರ್ಬೇಕು. ಇರೋದೊಂದು ಲೈಫು ತಿಂದು ಸಾಯ್ಬೇಕಷ್ಟೇ. ಇನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ನಮ್ಮ ವಸಂತ ಬಂದು ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿ ಅಡ್ಗೆ ಎಲ್ಲ ಮಾಡಿ ಹಾಕ್ತಾರೆ. ಅವ್ರಿಗೆ ಕುಕಿಂಗ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಅದ್ರಲ್ಲೂ ಮತ್ತೆ ನೀವೆಲ್ಲ ಹೊರಗಡೆ ಎಲ್ಲ ಸಿಕ್ದಂಗ್ ಮಾತಾಡ್ಸ್ತಿರಲ್ಲ, ಅಮ್ಮ ನಿಮ್ ವಿಡಿಯೋಸ್ ನಮ್ಗೆ ಇಷ್ಟ ಅಂತ. ಇವಾಗ ಇದ್ದಿದ್ದು ಇಂಟ್ರೆಸ್ಟ್ ಬಂದು ನಾವು ಮಲ್ಕೊಂಡಿದ್ರು ಬಾ ನಾನು ವಿಡಿಯೋ ಮಾಡ್ತೀನಿ, ಬಾ ವಿಡಿಯೋ ಮಾಡು ಅಂತಿರ್ತಾರೆ. ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ, ಅವ್ರಿಗೂ ಎಂಕರೇಜ್ ಆಗುತ್ತೆ ನೀವು ಅವರು ವಿಡಿಯೋಸ್ ಎಲ್ಲ ಮಾಡಿ ಹಾಕೋದಕ್ಕೆ. ಸೊ ಇದೇ ರೀತಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ, ಕುಕಿಂಗ್ ವ್ಲಾಗ್ಸ್ ನೋಡಿ ಎಂಜಾಯ್ ಮಾಡಿ. ಫನ್ ಇರುತ್ತೆ, ಜೊತೆಗೆ ಕುಕಿಂಗ್ ವಿಡಿಯೋನು ಇರುತ್ತೆ, ಎರಡೂ ಇರುತ್ತೆ. ಸೊ ಫನ್ ಜೊತೆಗೆ ಕುಕಿಂಗ್ ಎರಡೂ ಇರೋದ್ರಿಂದ ನಿಮ್ಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ವ್ಲಾಗ್ನ ಎಂಜಾಯ್ ಮಾಡ್ತೀರಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಿ. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್. ಬಾಯ್. ಇದೇ ರೀತಿ ಇರಲಿ. ಬಾಯ್ ಮಮ್ಮಿ. ಬಾಯ್. ಬಾಯ್ 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 ಬಾಯ್. ಅಮ್ಮ. ಓಕೆ.